ಸೈಜ್ ನೋಡಿ ಇದು, ಸೈಜ್ ನೋಡಿ ಇದು. ಮರದಲ್ಲೇ ಅಣ್ಣ ಸಿರಿನಾ. ಆಮೇಲೆ ಇದು ತೋತಾಪುರಿ, ತಿರ್ಗಾ ನೀಲಮ್ಮು, ಅಲ್ಲೆಲ್ಲ ಮಲ್ಲಿ. ಹಣ್ಣಾಗಿದೆಯಾ ನೋಡಿ, ಗುಂಡಿ ಹಾಕಿದ್ದೀನಿ. 90 ರೂಪಾಯಿ ಹಾಕಿ. 800 ರೂಪಾಯಿ, 810, 820, 830, 30 ರೂಪಾಯಿ, 830, 830 ಕ್ಯಾಶ್ ಅವ್ರಿಗೆ. ಟಾಪ ಇದಕ್ಕಿನ್ನ ಮೀಡಿಯಮ್ಮು, ಟಾಪ್ ಅಲ್ಲಿದೆ. ಓಕೆ, ಇದೇನು ರೇಟ್ ಇದೆ ಇದು? ಒಟ್ಟು ನಮ್ಮದು 1960 ರೂಪಾಯಿ, 52 ಹಣ್ಣಿಗೆ. ಹಿಂಗಾಗತ್ತೆ ಮಾವಿನ ಹಣ್ಣು ಹರಾಜು. ಎಷ್ಟೋ ಜನ ಗೊತ್ತಿರಲ್ಲ ಸಿಟಿನಲ್ಲಿರ್ತಕ್ಕಂಥವ್ರಿಗೆ, ಹಾಗೆ ಇವತ್ತಿನ ಜನ್ರೇಷನ್ ಅವ್ರಿಗೆ. ಅವರು ಮನೇಲಿ ಕೂತ್ಕೊಂಡು ನೋಡ್ಬೋದು ಹೇಗಾಗತ್ತೆ ಮಾವಿನ ಹಣ್ಣು ಹರಾಜು, ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ವ್ಯಾಪಾರದಾರರು ಇರ್ತಾರೆ, ಮನೆಗೆ ಬರೋರು ತಗೊಳ್ಳೋರು ಇರ್ತಾರೆ. ನಾನು ಈ ಗೋವಿಂದ್ ಶೆಟ್ರಿಗೆ ನಮ್ಗೆ ಯಾವ್ದನ್ನ ಬೇಕು ಹಣ್ಣು ಅಂತ ಹೇಳಿ ಬೇಕು ಅಂತ ಅಂದ್ಬಿಟ್ರೆ ಅವರೇ ಬಿಟ್ ರೈಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಫೈನಲ್ ಬಿಟ್ ನಿಲ್ಲಿಸ್ತಾರೆ. ಇದೆ ಮತ್ತು ಇವತ್ತು ಟೊಮೆಟೊ ಹಣ್ಣು ಇವತ್ತು 650ರಿಂದ 700 ರೂಪಾಯಿ, 650ರಿಂದ 700 ರೂಪಾಯಿ. ನೋಡಿ, ಅವರಲ್ಲಿ ಕೂಗಿದ್ದು ಅವ್ರ ಹೆಸರು ಬರ್ಕೊಂಡು ವ್ಯಾಪಾರದಾರದು ಅದ್ರಲ್ಲಿ ಬರ್ಕೊಳ್ತಾ ಇರ್ತಾರೆ, ಎಷ್ಟಕ್ಕಾಯ್ತು ಬೀಟು, ಯಾರ ಹೆಸರು ಅಂತ ಹೇಳಿ. 50, 60, 70, 80, 90. ನಾವಿನ್ನ ನೆಕ್ಸ್ಟ್ ಭೇಟಿ ಆಗೋದು ನಿಮ್ಮ ಮಾವಿನ ಹಣ್ಣಿಗೆನೆ. ಸ್ನೇಹಿತರೆ, ನಾನಿವತ್ತು ಕನಕಪುರದ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. APMC ಯಾರ್ಡ್ ಅಂತ ಏನು ಹೇಳ್ತೀವಿ, ಎಲ್ಲ ಥರ ತರಕಾರಿ ಸಿಗೋವಂಥದ್ದು. ನಿಮಗೆ ಈ ಕನಕಪುರದ ಬೈಪಾಸ್ ಏನಿದೆ, ಕನಕಪುರದಿಂದ ಬೆಂಗಳೂರಿಂದ ನೀವೇನು ಮೈಸೂರು ಕಡೆಗೆ ಹೊರಡ್ತೀರಿ, ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ, ಈ ಬೈಪಾಸಲ್ಲೇ ಸಿಗತ್ತೆ ನಿಮಗೆ. ಫ್ರೆಶ್ ತರಕಾರಿ ಸಿಗತ್ತೆ, ಒಳ್ಳೆ ರೇಟಲ್ಲಿ ಸಿಗತ್ತೆ. ಜೊತೆಗೆ ಇಲ್ಲಿ ಮಾವಿನಹಣ್ಣು, ಹಲಸಿನಣ್ಣು ಸಿಕ್ಕಾಪಟ್ಟೆ ಬರುತ್ತೆ. ಇಲ್ಲಿಂದ ಹರಾಜಾಗಿ ಬೇರೆ ಬೇರೆ ಕಡೆ ವ್ಯಾಪಾರದಾರರೆಲ್ಲ ತೊಗೊಂಡೋಗಿ ವ್ಯಾಪಾರ ಮಾಡುವಂಥದ್ದು. ಸೊ ಬನ್ನಿ, ಒಳಗಡೆ APMC ಯಾರ್ಡ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನ. ಕನಕಪುರದಿಂದ ಕೇವಲ ಒಂದು 2 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಒಳಗಡೆ, 1 ಕಿಲೋಮೀಟ್ರಲ್ಲೇ ಸಿಗತ್ತೆ ಕೆಲವರು ಜನಕ್ಕೆ 500 ಮೀಟ್ರಿಗೆ ಸಿಗತ್ತೆ ಟೌನಲ್ಲಿ ವಾಸ ಮಾಡೋರಿಗೆ. ಸೊ ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೋಡಿದೇನಿದೆ, ಇದು ನಿಮಗೆ ಬೈಪಾಸ್, ಇದು ಕನಕಪುರ ಬೈಪಾಸ್ ಇದು. ಸೊ ನಿಮಗೆ ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ನಿಮಗೆ APMC ಯಾರ್ಡು, ನಾನು ಲೊಕೇಶನ್ ಪಿನ್ ಮಾಡ್ತೀನಿ ನಾನು ಬೇಕಿದ್ರೆ. ನೀವು ಬೆಂಗಳೂರಿಂದ ಹೋಗುವಂಥವ್ರು ಬರುವಂಥವ್ರು ಆರಾಮಾಗಿ ಇಲ್ಲಿ ತರಕಾರಿಗಳನ್ನ, ಹಣ್ಣುಗಳನ್ನ, ಮೀನ್ಸ್ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಆ ಥರ. ಫಸ್ಟು ಮಾವಿನ ಹಣ್ಣಿಗೆ ಕರ್ಕೊಂಡು ಹೋಗ್ತೀನಿ, ಯಾಕಂದರೆ ಮಾವಿನ ಹಣ್ಣು ಹರಾಜು ಮುಗ್ದೋಗ್ಬಿಡತ್ತೆ. ಸೊ ಇದು ಕನಕಪುರದ ಮಾರ್ಕೆಟ್. ಇದು ಇವತ್ತು ಬೆಳಗ್ಗೆ ಮೋಡ ಬೇರೆ, ಮಳೆ ಬರ್ತಾ ಇದೆ. ಹೊರಗಡೆ ಜಾಗವೂ ಇಲ್ಲ ನಿಲ್ಸಕ್ಕೆ. ನೋಡಿ, ಇಲ್ಲಿ ಹಲಸಿನಣ್ಣು ಬೀಟ್ ನಡೀತಾ ಇದೆ. ಇಲ್ಲಿ ಮಾವಿನ ಹಣ್ಣು ಬಂದಿದೆ. 90 ರೂಪಾಯಿ ಅಣ್ಣ. ಇದು ಹೋಗ್ತಾ ಇರೋದು 90 ರೂಪಾಯಿ. ಹಣ್ಣಾಗಿದೆಯಾ? ಹಣ್ಣಾಗಿದೆ ನೋಡಿ, ಗುಂಡಿ ಹಾಕಿದ್ದೀನಿ. 90 ರೂಪಾಯಿ ಹಾಕಿ. 100 ರೂಪಾಯಿ, 100 ರೂಪಾಯಿ. ರುಚಿ ಇದೆಯಾ ಹಣ್ಣು? ಸರಿ. ನೀವು ಇಷ್ಟು ಕೇಳಿದಾಗ ನಿಮ್ಗೆ ಯಾಕೆ ಅಲ್ಲ, ನಾವು ಲೇಟಾಗಿ ಬಂದ್ವಲ್ಲ, ಕೇಳ್ಬಿಡ್ಬೇಕು ಒಂದು ಮಾತು. ಯಾರಿಗೂ ಕೂತ್ ಕೊಟ್ಟಿರಲಿಲ್ಲ ನೋಡಿ, ನಿಮಗೆ ಕೂತ್ ಕೊಟ್ಟಿದ್ದೀನಿ. ತಿಂದುಬಿಟ್ಟು ಆಮೇಲೆ 100 ರೂಪಾಯಿ. 100 ಬಿಡಿ, ನಮ್ಗೇನೆ 100 ಸರ್. ಬೇರೆ 100 ರೂಪಾಯಿ ಮನೆಗೆ ತಿನ್ನೋದು. ಮಗ ಬಂದು ಏನೇನೋ ಮಾತಾಡ್ತಾನೆ ಅಂತ ನಾನು ಕೇಳಕ್ಕಾಗತ್ತೆ. 100 ರೂಪಾಯಿ. 100 ರೂಪಾಯಿ, 100 ರೂಪಾಯಿ ಸರ್. ಒಂದು ಮನೆಗೆ. ಸೊ ಒಂದು ಹಲಸಿನಣ್ಣು ತೊಗೊಂಡೆ, 100 ರೂಪಾಯಿಗೆ ಆಯಿತು. ಸ್ವಲ್ಪ ರೇಟ್ ಜಾಸ್ತಿ, ಬಟ್ ನಿಮಗಿದೆ ಬೆಂಗಳೂರಲ್ಲಿ ತೊಗೋಬೇಕಾದ್ರೆ 250-300 ರೂಪಾಯಿಗಂತೂ ಕಮ್ಮಿ ಇಲ್ಲ. ನೋಡಿ, ಇಲ್ಲಿ ಹಲಸಿನಣ್ಣು ತೊಗೊಂಡಿದ್ದು ನಾನು ಅಲ್ಲೇ ಕೊಡುವಂತ ಬಂದೆ.
ನೋಡಿ ಮಾವಿನ ಹಣ್ಣುಗಳು ಬಂದಿರೋವಂಥದ್ದು. ಎಲ್ಲ ಜಾತಿ ಮಾವಿನ ನೋಡಿ, ಇದು ಮಲ್ಗೋಬಾ, ಇದು ಮಲ್ಲಿಕಾ, ಇದು ನೋಡಿ, ಇದು ಮಲ್ಗೋಬಾ. ಇದು ಇಲ್ಲಿ ಜೋರು ಬಿಟ್ಟು ನಡೆಯುತ್ತೆ ಮಾವಿನ ಹಣ್ಣು. 60, 70, 70 ರೂಪಾಯಿ, 80 ರೂಪಾಯಿ, 90, 600, 600 ರೂಪಾಯಿ. ಯಾವ್ದು ನಡೀತಾ ಇರೋದು ಯಜಮಾನ್ರೆ? ಇದು 620, 20 ರೂಪಾಯಿ, 30, 40, 640, 50, 50, 60, 70, 80, 700 ರೂಪಾಯಿ, 710 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 740, 50, 50, 60, 70, 70 ರೂಪಾಯಿ, 770, 80, 90 ರೂಪಾಯಿ, 800 ರೂಪಾಯಿ, 800, 800 ರೂಪಾಯಿ, 810, 820, 830, 30 ರೂಪಾಯಿ, 830, 830 ಕ್ಯಾಶ್ ಅವ್ರಿಗೆ. 1020, 30, 40, 50, 1050, 60, 60, 70, 80, 90, 700, 1100 ರೂಪಾಯಿ, 1100 1100, 10 ರೂಪಾಯಿ, 1110, 20, 30, 30 ರೂಪಾಯಿ, 1130. ಇಲ್ಲ ಕ್ಯಾಶ್ ಹಾಕೊಡಿ, ಅವೆರಡು ಹಾಕೊಂಬಿಡೋಣ. ಇವೆರಡು ಹಾಕೊಡಿ. ಅದೊಂದು 2, 3 ಕೊಡ್ತೀನಿ, 4 ಕೊಡ್ತೀನಿ. ಸೊ 2 ಬಾದಾಮಿ ತಗೊಂಡಿದ್ದಾಯ್ತು. ಅಲ್ಲ ಸಾರಿ, ಮಲ್ಗೋಬಾ. ಇಲ್ಲಿ ಬಾದಾಮಿ ಇದೆ. ಮಲ್ಲಿಕ ಅಲ್ಲ ಇದು? ಹಾಂ, ಅದು ಆ ಕಡೆದು ಲಾಸ್ಟ್ ಎಂಡಿಂಗು ನೋಡಿ. ಇಲ್ಲಿ ಇದು ಮಾಗ್ ಹೊಡೆದೋಗಿರೋದಲ್ಲ ಹಲಸಿನ. ಸೊ ಇದರಲ್ಲಿ ಯಾವ್ಯಾವ್ದು ಇವಾಗ ಹಲಸಿನ ಇದು ಮಾವಿನ ಕಾಲ ಮುಗೀತಾ ಈಗ? ಎಂಡಿಂಗ್ ಟೈಮ್. ಓಕೆ, ಇದು ಯಾವ್ದು? ತೋತಾಪುರಿ ಇವೆಲ್ಲ? ತೋತಾಪುರಿ ಇದ್ಯಾವ್ದು? ಇದು ಹಸ್ರು ಸಿರಿನಾ? ಆಮೇಲೆ ಇದು ತೋತಾಪುರಿ, ತಿರ್ಗಾ ನೀಲಮ್ಮು, ಅಲ್ಲೆಲ್ಲ ಮಲ್ಲಿಕ. ಹಾಂ, ಅದು ಸೇಂದೂರ ಸರ್. ಓಕೆ, ಅಂದ್ರೆ ಕೊನ್ಕೊನೆನಲ್ಲಿ ಹುಳ ಬಂದ್ಬಿಡ್ತದೆ ಅಂತಾರಲ್ಲ ಮಾವಿನ ಹಣ್ಣಿಗೆ, ಅದು ನಿಜಾನ ಅದು? ಕೊನ್ಕೊನೆನಲ್ಲಿ ಸರ್, ಅದು ನೀಲಮ್ಮಲ್ಲಿ ಬರುತ್ತೆ, ಲಾಸ್ಟ್ ಎಂಡಿಂಗ್ ಟೈಮಲ್ಲಿ. ಓಕೆ ಓಕೆ. ಈ ಹಲಸಿನ ಹಣ್ಣು ಭಾಳ ಸೈಜ್ ಐತೆ. ಒಂದ್ಸರಿ ಯಾರನ್ನ ಕೈಗೆ ಎತ್ಕೋತೀರಾ ನೋಡೋಣ ಸೈಜು? ಸೈಜ್ ನೋಡಿ, ಇದು ಸೈಜ್ ನೋಡಿ. ಇದು ಮರದಲ್ಲೇ ಹಣ್ಣ, ಮರದಲ್ಲೇ ಹಣ್ಣ ಆಗಿ. 100 ರೂಪಾಯಿ, 110, 10 ರೂಪಾಯಿ, 130, 2 ಸೇರಿಸಿ 130 ರೂಪಾಯಿ, 130, 130 ರೂಪಾಯಿ, 130, 130 ರೂಪಾಯಿ, 2 ಸೇರಿಸಿ ಎಮ್ಮೆ ಎತ್ಕೊಂಡು 100, 2 ಸೇರಿಸಿ. ಅಣ್ಣ ನಿಂದೇನೈತೆ ಅಣ್ಣ? ನಿಂಬೆಹಣ್ಣು, ಸೌತೆಕಾಯಿ, ನಿಂಬೆಹಣ್ಣು. ಹೆಂಗೆ ನಿಂಬೆಹಣ್ಣು? ಹೆಂಗೆ ನಿಂಬೆಹಣ್ಣು 6 ರೂಪಾಯಿ ಮಾಡ್ತಾ ಇದ್ದೀವಿ. ಹಾಂ, 5 ಬಂದರೂ ಕೊಟ್ಬಿಡ್ತೀವಿ. ನಾಟಿ ನಿಂಬೆಹಣ್ಣು ಹೋಲ್ಸೇಲ್ ಮನೆಯವರು ಕೊಡ್ತೀರಿ ಒಟ್ಟಿನಲ್ಲಿ? ಮನೆಯವರಿಗೆ. ಹಾಂ, ಸೌತೆಕಾಯಿ 1,500 ಮೂಟೆ. ಹಾಂ, ಎಷ್ಟವೆ ಅಲ್ಲಿ ಒಂದೊಂದರಲ್ಲಿ? 10 ಕಾಯಿಗೆ ಹಾಂ 180 ಹಿಂಗೆ ಕೊಟ್ಬಿಡ್ತೀವಿ. ಹೆಂಗ್ ಬರ್ತದೆ ಹಂಗೆ ಕೊಟ್ಟು ತರಾವರಿ. ಇಲ್ಲಿ ಜನಗಳು ಕಡಿಮೆ ಕನಕಪುರ ಮಾರ್ಕೆಟಲ್ಲಿ. ಸುಮ್ಮನೆ ಇಲ್ಲಿ ಹಾಕ್ತೀವಿ ಎಷ್ಟು. ಇದನ್ನ ಮಾರ್ಕೆಟ್ ಅಂತ ಮಾಡಬಾರ್ದಾಗಿತ್ತು, ಬೇರೆ ಏನಾದ್ರು ಮಾಡಬೇಕಾಗಿತ್ತು. ದೂರ, ಟೌನಿಂದ ದೂರ ಆಯಿತು ಅಂತ. ಟೌನಿಂದ ಫುಲ್ ದೂರ ಆಯಿತು. ಆಟೋದಲ್ಲಿ ಬರಬೇಕು ಅಂದರೆ 100 ರೂಪಾಯಿ ಕೇಳ್ತಾರೆ ಒಂದು ಆಳಿಗೆ. ಆ ಕಡೆಯಿಂದ ಈ ಕಡೆಯಿಂದ 200 ರೂಪಾಯಿ ಕೇಳ್ತಾರೆ. ಆ 200 ರೂಪಾಯಿಗೆ ಟೌನಲ್ಲೇ ನಾವು ತರಕಾರಿ ತಗೋಬೋದು ಅಂತ ಅಲ್ಲೇ ಸೇರ್ಕೊತಾರೆ. ಅದೊಂದು ಹಿಂಸೆ. ನೋಡೋಣ ಬನ್ನಿ, ಇವಾಗ ಬೆಂಗಳೂರು ಮೈಸೂರಿಗೆ ಹೋಗೋರೆಲ್ಲ ಬರಲಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಬರಲ್ರು, ಅದ್ರೋಸ್ಕರ ಬರಲ್ರು, ದೂರ ಅಂತ ಬರಲ್ರು. ನೋಡಿ, ಇಲ್ಲಿ ನನ್ನ ಸ್ನೇಹಿತನೇ ಹೋಲ್ಸೇಲ್ ಆಗಿ ಇಲ್ಲಿ ಟೊಮೆಟೊ ಹಣ್ಣು ಮಾರುವಂಥದ್ದು. ಮಾತಾಡಿಸ್ತೀನಿ ಅವನು ಕೂಡ. ರೂಪಾಯಿ, 220 ರೂಪಾಯಿ, 220, 30,
40 50 ಆಗ್ಲಿ ಯಾರಿಗಾದ್ರೆ ನೋಡೋಣ. 90 300 ರೂಪಾಯಿ 300 ಇರಿಬ್ರು ಅಣ್ಣ ತಮ್ಮಂದ್ರಿಗೆ 20 ರೂಪಾಯಿ ಅವರಲ್ಲಿ ಕೂಗಿದ್ದು ಅವ್ರ ಹೆಸರು ಬರ್ಕೊಂಡು ವ್ಯಾಪಾರದಾರದು ಅದ್ರಲ್ಲಿ ಬರ್ಕೊಳ್ತಾ ಇರ್ತಾರೆ ಎಷ್ಟಕ್ಕಾಯ್ತು ಬೀಟು ಯಾರ ಹೆಸರು ಅಂತ ಹೇಳಿ. ಇದೆಲ್ಲ ಒಬ್ರು ತಂದಿರ್ತಕ್ಕಂಥ ಮಾಲ್ ಇದೆಲ್ಲ. ನಿಮ್ದ ಇದು ಮಾಲ್ ಇದು ಈ ಕಡೆ ನಿಮ್ದು ಅದು ಅವ್ರದ್ದು ಅದು. ಓಕೆ ನೋಡಿ ಸೇಂದೂರಾಗಿಂದೆಲ್ಲ ಕಮ್ಮಿ ಹೋಗುತ್ತೆ. 300 ರೂಪಾಯಿ 310 ರೂಪಾಯಿ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ 340 50 60 70 80 380 ರೂಪಾಯಿ 380 400 ರೂಪಾಯಿ 400 ಬರ್ಕೊಡ್ರಿ ಕುರ್ಬಳಿಗೆ 4 ಆಯ್ತು 400 ರೂಪಾಯಿ. ಮಲ್ಲಿಕ ಆಗ್ರಿ ಒಂದಾವರ 4 ಬೇರೆ ಹಾಕ್ತೀನಿ. ಮಲ್ಲಿಕ 400 ರೂಪಾಯಿ 410 ರೂಪಾಯಿ 20 30 40 ಎಷ್ಟು ಬರುತ್ತೆ ಕ್ರೇಟಲ್ಲಿ? ಎಷ್ಟು ಕೆಜಿ ಲೆಕ್ಕ ಅನ್ನೋದು? ತುಂಬವ್ರಷ್ಟೇ. ಮಲ್ಲಿಕ 500. ನನ್ನ ಪ್ರಕಾರ ಒಂದು 45 ಟನ್ ಬರಲ್ವಾ? 45 ಟನ್ ಬರುತ್ತೆ. 800 ರೂಪಾಯಿ ಆಯ್ತು ಕ್ರೇಟ್. ಒಂದೇ ನೋಡ್ರಿ ಇಲ್ಲಿ ತಗೊಂಡಿದ್ದಾದ್ಮೇಲೆ ಈ ಥರ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅವ್ರು ಮಾರಕ್ಕೆ. ಎಲ್ಲ ಲೋಕಲ್ ವ್ಯಾಪಾರದಾರರು ಆಟೋಗಳಲ್ಲಿ ತುಂಬ್ಕೊಂಡು ಹೋಗುವಂಥವ್ರು, ಗೂಡ್ಸ್ ಗಾಡಿಗಳಲ್ಲಿ ತುಂಬ್ಕೊಂಡು ಹೋಗುವಂಥವ್ರು. ಅಲ್ಲಿ ನಿಂತ ಮೇಲೆ ಇಲ್ಲಿ ಮಾವಿನ ಹಣ್ಣು ಬೀಟ್ ಶುರು ಮಾಡ್ತಾರೆ ಇವರು. ಇಲ್ಲಿ ಆಯ್ತು ತಗೊಂಡ ಶ್ರೀನಾಥ? ಇಲ್ಲ ತಗೊಂಡ ಎಷ್ಟಕ್ಕಾಯ್ತು? 1000. 800 ರೂಪಾಯಿ ಕೊಡಿ. ಹೋಗಿ ಒಂದು ಮಲ್ಲಿಕಾ ಮಲ್ಗೋಬಾಗೋಯ್ತ್ರಾ? ನೋಡಿ ಇಲ್ಲಿ ನಾವು ತಗೊಂಡಿರ್ತಂತ ಮಲ್ಗೋಬ ಒಂದು 1131, ಒಂದು 830. ಎಷ್ಟು? 26 ಹಣ್ಣು ಅಲ್ವಾ? 52 ಹಣ್ಣು. ಒಟ್ಟು ನಮ್ಮದು 1960 ರೂಪಾಯಿ 52 ಹಣ್ಣಿಗೆ. ಎಷ್ಟಾಗೋಯ್ತಾ ತೋತಾಪುರಿ ಎಲ್ಲ? ತೋತಾಪುರಿ ಎಷ್ಟಕ್ಕದು? 300 ರೂಪಾಯಿ ಕ್ರೇಟು. ನೋಡಿ ಇವನು ನಮ್ಮ ಸ್ನೇಹಿತ ಮುತ್ತು, ಇಲ್ಲಿ ಟೊಮೆಟೊ ಹಣ್ಣ ಇನ್ಚಾರ್ಜ್ ಇಲ್ಲಿ ಮಾರ್ಕೆಟಲ್ಲಿ. ಇವ್ರದ್ದೊಂದು ಮಂಡಿ ಟೊಮೆಟೊ ಹಣ್ಣು. ಎಷ್ಟಿದೆ ಮುತ್ತು ಇವತ್ತು ಟೊಮೆಟೊ ಹಣ್ಣು? 650ರಿಂದ 700 ರೂಪಾಯಿ. ಟಾಪ್ ಹಣ್ಣು 700 ರೂಪಾಯಿ. ಎಷ್ಟು ಕೆ ಜಿ ಬರುತ್ತೆ ಒಂದು ಇದರಲ್ಲಿ? 24ರಿಂದ 25 ಕೆ ಜಿ. ಇವೇನಾ ಟಾಪ್ ಅಂದ್ರೆ? ಓಕೆ. ಸೊ ಈ ಮದುವೆ ಸೀಸನ್ ಇಲ್ಲ ಅಂದರೆ ಸ್ವಲ್ಪ ಮೂವಿಂಗ್ ಕಮ್ಮಿ. ಹಾಂ 2 ದಿವಸದಿಂದ. ಓಕೆ. ರೀಸನ್ ಕಮ್ಮಿ ಆಗಿರೋದಕ್ಕೆ? ಹಣ್ಣು ಜಾಸ್ತಿ ಬಂತು. ಓಕೆ. ಸೌತೆಕಾಯಿ ಹೆಂಗೆ? ಸೌತೆಕಾಯಿ ಅಲ್ಲ ಇದು ಹೆಂಗೆ? ನಂಗೆ ಸಣ್ಣ ಇದ್ರೇನು ಎಳ್ಸಾಗಿರ್ ಸಾಕು. ಹಾಂ ಎಷ್ಟು ಕಾಯವೆ? 10 ಕಾಯವೆ. ಅಲ್ಲಿಗೆ 8 ರೂಪಾಯಿ ಬಿತ್ತು ನೀವು ಹೇಳ್ತಾ ಇರೋದು. ಇದಾದರೆ ಇದು ಸ್ವಲ್ಪ ದಪ್ಪ ಅಂತ.
ಹಾಂ, ಇದು ಯೂಟ್ಯೂಬಲ್ಲಿ ಹಾಕ್ತೀವಿ ನೋಡಿ, ವಿಡಿಯೋ ಬರ್ತದೆ ನೋಡ್ರಿ. ಇಲ್ಲೊಂದು ಟೊಮೆಟೊ ಹಣ್ಣು 2, ಇದೊಂದು ಅಂಗಡಿ ಇದು ಟೊಮೆಟೊ ಹಣ್ಣು. ಹೆಂಗಿದೆ ಟೊಮೆಟೊ ಹಣ್ಣು ರೇಟ್ ಇವತ್ತು? ಇದು ಟಾಪಾ? ಇದು ಟಾಪಾ? ಇದಕ್ಕಿನ್ನ ಮೀಡಿಯಮು. ಟಾಪ್ ಅಲ್ಲಿದೆ. ಓಕೆ, ಇದೇನು ರೇಟ್ ಇದೆ ಇದು? ಸರ್ 750 ಇದೆ. ನಿನ್ನೆ 800 900 ರೂಪಾಯಿ ಆಯ್ತು. 1000 ರೂಪಾಯಿ 1100 ರೂಪಾಯಿ ಗಂಟನೂ ಇತ್ತು. ಕಮ್ಮಿ ಆಯ್ತು. ಇವತ್ತು ಕಮ್ಮಿ ಆಗಿದೆ ಸರ್. ಇವಾಗ ಅಲ್ಲಿ ಅಂಗಡಿಗೂ ಈ ಅಂಗಡಿಗೂ ಏನು ಡಿಫ್ರೆನ್ಸ್ ರೇಟ್? ಮಂಡಿ ಒಂದು ಚೇಂಜ್ ಅಷ್ಟೇ. ರೇಟ್ ಎಲ್ಲ ಹೆಚ್ಚು ಕಮ್ಮಿ ಇರುತ್ತೆ. ಐಟಮ್ಗಳು ಚೇಂಜ್ ಇರುತ್ತೆ. ಓಕೆ, ದಪ್ಪ ಸಣ್ಣ ಮೀಡಿಯಂ. ಇದು ಎಲ್ಲಿಂದ ಬರುವಂಥದ್ದು ಇದು? ಇದು ಈ ಕಡೆ ಲೋಕಲ್ ಹಳ್ಳಿ ಕಡೆಯಿಂದ ಸಾತ್ನೂರು, ಅಲಗೂರು ಈ ಕಡೆಯಿಂದ ಬರುತ್ತೆ. ಬರುತ್ತೆ. ಕೋಡಹಳ್ಳಿ, ಹುಣಸನಹಳ್ಳಿ. ಸೊ ಒಟ್ನಲ್ಲಿ ಕನಕಪುರ ಮಂಡಿಗೆ ಬರೋದಲ್ಲ ಇಲ್ಲಿ ಲೋಕಲ್ ಹಣ್ಣೆ. ಹೊರಗಡೆಯಿಂದ ಯಾವುದು ಬರಲ್ಲ. ಓಕೆ ಬಂದೇ ಬಿಡ್ತು ಮಳೆ ಬಂದ್ಬಿಡ್ತು. ಸೊ ಅದಕ್ಕೋಸ್ಕರ ಅವ್ರು ಬಂದು ಗಾಡೀಲಿ ಕೂತ್ಕೊಂಡೆ. ಇವತ್ತು ಒಂದು ಹಲಸಿನ ಹಣ್ಣು ಅಲ್ಲಿಗದೊಂದು 100 ರೂಪಾಯಿಗೆ ಸಿಕ್ತು. ಇನ್ನು ಒಳ್ಳೊಳ್ಳೆ ಹಣ್ಣು ಬರತ್ತೆ. ಆಮೇಲೆ 2 ಗುಡ್ಡೆ ಮಾವಿನ ಹಣ್ಣು. ಇವಾಗೊಂದು ಸೌತೆಕಾಯಿ ತೊಗೊಳ್ಬೇಕಿತ್ತು. ಸೌತೆಕಾಯಿನ ತೊಗೊಳ್ಳೋಷ್ಟು ಮಳೆ ಬಂತು. ಹೋಗಿ ಸೌತೆಕಾಯಿ ತೊಗೊಂಡು ದೆನ್ ನೆಕ್ಸ್ಟು ತರಕಾರಿ ಸಿಗುತ್ತೆ. ತುಂಬ ಜನ ತರಕಾರಿ ಹುಡ್ಕಾಡ್ತಿರಲ್ಲ, ಬನ್ನಿ ತರಕಾರಿ ತೋರಿಸ್ತೀನಿ. ತರಕಾರಿ ಎವರ್ಗ್ರೀನ್ ಯಾವಾಗಲೂ ಸಿಗ್ತಾ ಇರತ್ತೆ. ತುಂಬ ಮಂಡಿಗಳಿದೆ ತರಕಾರಿದು, ಬನ್ನಿ ತೋರಿಸ್ತೀನಿ. ಇಲ್ಲಿ ತೊಗೊಂಡಂಥವ್ರು ಬೂಟ್ ಸೆಟ್ಲು ಮಾಡ್ತಾ ಇರ್ತಾರೆ ನೋಡಿ. ಎಷ್ಟಾಯ್ತು ನೋಡಿ ಹಂಗೆ ನಮ್ಮದು ಒಂದು 831, 1130. ಆಗಿದೆ. ಅದೇ ಎತ್ಕೋ ಹೋಲಿ, ಯಾವ್ದಾನ ಒಂದು ಎತ್ಕೋ ಅದರಲ್ಲೇನೆ. ಇವಾಗ ಟೊಮೆಟೊ ಹಣ್ಣು ಸ್ಟಾಕ್ ಇದೆ. ಈ ಗಿರಾಕಿ ಎಷ್ಟೋ ತನಕ ಸೇಲ್ ಮಾಡ್ತಾ ಇರ್ತೀರಿ ಇಲ್ಲಿ? ಇವತ್ತು ಮಳೆ ಬತ್ತಲ್ಲ, ಕ್ಲೋಸ್ ಇವಾಗ. ಇನ್ನು ನಾಳೆಗೇನಾ ಇದು? ನಾಳೆ ಬೆಳಿಗ್ಗೆ ವ್ಯಾಪಾರ ಇಲ್ಲ ಅಷ್ಟೇ. ಇದಿಲ್ಲೇ ಬಿಟ್ಟಿರ್ತೀರಾ ಇಲ್ಲಿ? ಮುಚ್ಚಿಬಿಡ್ತೀನಿ. ಹಾಂ, ಹೋಗಿ ಮಳೆ ಬಿಡಲ್ಲ ಇನ್ನು. ಹಾಂ, ಇನ್ನೇನು ಬೆಳಗ್ಗೆನೇ ಸೇಲಿ. ಅಲ್ಲಿವರೆಗೂ ಟಾರ್ಪಾಲ್ ಮುಚ್ಚಿ ಬಿಟ್ಬಿಡೋದು. ಈ ಸಪೋಸ್ ಎಲ್ಲ ಟೈಮಲ್ಲೂ ಖಾಲಿ ಆಗತ್ತಾ? ಇಲ್ಲಿ ಖಾಲಿ ಆಗದೆ ಉಳಿದಾಗ ಏನು ಮಾಡ್ತೀರಿ? ಆಲ್ಮೋಸ್ಟ್ ಎಲ್ಲ ಟೈಮು ಖಾಲಿ ಆಗ್ಬಿಡುತ್ತೆ. ಇವತ್ತು ಸ್ವಲ್ಪ ಗಿರಾಕಿ ಕಮ್ಮಿ. ಮಳೆ ಮೋಡ ಇರೋದಕ್ಕೆ ಮಳೆ ಬಂತಲ್ಲ, ಇವತ್ತು ಕಸ್ಟಮರ್ಸ್ ಕಮ್ಮಿ. ಬಟ್ ನಾಳೆ ತಿರ್ಗಾ ನಾಳೆ ಮತ್ತೆ ಮಾಲು ಎಕ್ಸ್ಟ್ರಾ ಬರುತ್ತೆ. ಎಕ್ಸ್ಟ್ರಾ ಬಂದಾಗ ಒಂದು ಸ್ವಲ್ಪ ಒಂದು 50 ರೂಪಾಯಿ 100 ರೂಪಾಯಿ ಡೌನ್ ಆಗ್ಬೋದು. ಇಲ್ಲ ರೈಸ್ ಆಗ್ಬಿದ್ರೆ ಡೌನ್ ಆಗ್ಬೋದು. ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಇವರ ಬೀಟ್ ಕೂಗ್ತಾ ಇದ್ದೀರಿ ಇಲ್ಲಿ ಚಂದ್ರಣ್ಣನ ಮಂಡಿಲಿ. ಏನು ನಿಮ್ಮ ಹೆಸರು ಹೇಳಿದ್ದು? ಗೋವಿಂದ್ ಶೆಟ್ಟಿ ಅಂತ ಹೇಳಿ. ಎಷ್ಟು ವರ್ಷದಿಂದ ಕೂಗ್ತೀರಿ ಬೀಟು? ನಾವು 40 ವರ್ಷದಿಂದ ಕೂಗ್ತಾ ಇದ್ದೀವಿ. 40 ವರ್ಷದಿಂದ. ಅಂದರೆ ಮಾರ್ಕೆಟ್ ಫಸ್ಟಲ್ಲಿತ್ತು ಅಂತ ಹೇಳಿದ್ರೆ ಕನಕಪುರ ಬಸ್ ಸ್ಟಾಪ್ ಇದೆ ನೋಡಿ, ಅದು ಹಿಂಭಾಗದಲ್ಲಿತ್ತು. ಅದಾದಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಹೋಯ್ತು. ಅಂದರೆ ಕನಕಪುರ ಸ್ಟಾರ್ಟಿಂಗಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ ಏನು ಸಿಗುತ್ತೆ ಅಲ್ಲೋಯ್ತು. ಅದಾದಮೇಲೆ ಇಲ್ಲಿ ಬಂತು. 3 ಕಡೆಯಿಂದನೂ ಇದ್ದೀರಿ, ಮಾರ್ಕೆಟ್ ಲೈನಲ್ಲಿ ಇದ್ದೀರಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ವ್ಯಾಪಾರದಾರರು ಇರ್ತಾರೆ, ಮನೆಗೆ ಬರೋರು ತಗೊಳ್ಳೋರು ಇರ್ತಾರೆ. ನಾನು ಈ ಗೋವಿಂದ್ ಶೆಟ್ರಿಗೆ ನಮ್ಗೆ ಯಾವ್ದನ್ನ ಬೇಕು ಹಣ್ಣು ಅಂತ ಹೇಳಿ ಬೇಕು ಅಂತ ಅಂದ್ಬಿಟ್ರೆ ಅವರೇ ಬೀಟ್ ರೈಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಫೈನಲ್ ಬೀಟ್ ನಿಲ್ಲಿಸ್ತಾರೆ. ಸೊ ಹಾಗಾಗಿ ಇವತ್ತು 2 ಮಲ್ಗೋಬ ಎತ್ಕೊಂಡಿದ್ದು ವೀಡಿಯೋ ಮಾಡ್ತಾ ಪ್ರತಿ ಸಾರಿ ಬಂದರೂ ಅಷ್ಟೇ ಅವ್ರಿಗೆ ಹೇಳ್ಬಿಡ್ತೀನಿ ನನಗೆ ಇದು ಬೇಕು ಅಂತಂದರೆ ಕೂಗ್ತಾ ಇರ್ತಾರೆ. ಇವ್ರು ರೈಸ್ ಮಾಡ್ಕೊಂಡು ಎಲ್ಲಿಗೆ ನಿಲ್ಲತ್ತೆ ಅಲ್ಲಿಗೆ ಬೀಟ್ ಕೊಡುತ್ತಾರೆ. ಹೌದು, ಮಾವಿನ ಸೀಸನ್ ಆಯಿತು, ಇನ್ನೇನು ಎಂಡಿಂಗ್ ಬಂತು. ಇನ್ನೊಂದು 10-15 ದಿವಸ ಬಂದರೆ ಹೆಚ್ಚು. ಆಮೇಲೆ ಏನು ಬರುತ್ತೆ ಇಲ್ಲಿಗೆ? ಆಮೇಲೆ ತರಕಾರಿ ಬರುತ್ತೆ, ಹುಳ್ಳಿಕಾಯಿ. ಈ ಕಡೆ ಬನ್ನಿ, ಮಳೆ. ಆಮೇಲೆ ತರಕಾರಿಗಳು ಬೀಟ್ ಆಗುತ್ತೆ. ಹಾಂ, ತರಕಾರಿ, ಸೀಬೆಹಣ್ಣು, ಹಲಸಿನಣ್ಣು ಬರುತ್ತಾ? ಬರುತ್ತೆ. ಅಲ್ಲ, ಇನ್ನೂ ಎಷ್ಟು ದಿವಸ ಬರುತ್ತೆ ಹಲಸಿನಣ್ಣು? ಇನ್ನೂ ಒಂದು ತಿಂಗಳು ಹಲಸಿನಣ್ಣು ಬರುತ್ತೆ. ಆಮೇಲೆಲ್ಲ ತರಕಾರಿನೇ. ಓಕೆ. ತಿರ್ಗಾ ನೆಕ್ಸ್ಟ್ ಮಾವಿನ ಹಣ್ಣು ಶುರು ಆಗೋವರೆಗೂ ತರಕಾರಿ. ನಾವಿನ್ನ ನೆಕ್ಸ್ಟ್ ಭೇಟಿ ಆಗೋದು ನಿಮ್ಮ ಮಾವಿನ ಹಣ್ಣಿಗೆ. ಇವಾಗ ಈ ಮಾವಿನ ಹಣ್ಣು ಸೀಸನ್ ಎಂಡಲ್ಲ, ಯಾವ್ಯಾವ ಹಣ್ಣು ಬರುತ್ತಿನ್ನ? ಮಲ್ಲಿಗೆ ಬರುತ್ತೆ, ಸೇಂದೂರ ನೀಲಂ ಬರುತ್ತೆ, ಆಮೇಲೆ ನಾಟಿ ಬರುತ್ತೆ. ಇನ್ನೂ ಒಂದು ತಿಂಗಳು ಒಟ್ನಲ್ಲಿ ಲಾಸ್ಟಲ್ಲಿ ಬರೋದು ನಾಟಿ. ನೀಲಮ್ಮು, ತೋತಾಪುರಿ ಬರುತ್ತಾ? ತೋತಾಪುರಿನೂ ಬರುತ್ತೆ. ಏನೋ ಒಳ್ಳೆ ಮಳೆ ಕನಕಪುರಕ್ಕೆ.
ಸೊ ಮಾವಿನ ಹಣ್ಣು ಹಲಸಿನ ಹಣ್ಣು ಆಯಿತು, ತರಕಾರಿದು ಮಾಡೋಣ ಅಂತ ಹೇಳಿದ್ರೆ ಡೀಟೇಲಾಗಿ ಸಿಕ್ಕಾಪಟ್ಟೆ ಮಳೆ ಬೆಳಗ್ಗೆನೆ. ಸೊ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಅಲ್ಲಿ ತನಕ ಹೋಗೋ ತನಕ ಏನಾದರೂ ಮಳೆ ನಿಂದರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನಿಲ್ಲೋ ಸಿಚುವೇಶನ್ ಅಂತೂ ಇಲ್ಲ. ಸೊ ನೆಕ್ಸ್ಟ್ ಬಂದಾಗ ತರಕಾರಿದೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ಇದಿತ್ತು ನಮ್ಮ ಕನಕಪುರದ ಮಾರ್ಕೆಟು. ಇಲ್ಲಿನ ಹಲಸಿನ ಹಣ್ಣು ವ್ಯಾಪಾರ ಆಗಿರ್ಬೋದು, ಮಾವಿನ ಹಣ್ಣು ವ್ಯಾಪಾರ ಆಗಿರ್ಬೋದು, ಹರಾಜು ಮೇಯ್ನಾಗಿ ಹೆಂಗಾಗತ್ತೆ ಮಾವಿನ ಹಣ್ಣು ಹರಾಜು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸಿಟಿನಲ್ಲಿರ್ತಕ್ಕಂಥವ್ರಿಗೆ, ಹಾಗೆ ಇವತ್ತಿನ ಜನ್ರೇಷನ್ ಅವ್ರಿಗೆ. ಅವರು ಮನೇಲಿ ಕೂತ್ಕೊಂಡು ನೋಡ್ಬೋದು ಹೇಗಾಗತ್ತೆ ಮಾವಿನ ಹಣ್ಣು ಹರಾಜು, ಹೇಗೆ ಡಿಸ್ಟ್ರಿಬ್ಯೂಟ್ ಆಗತ್ತೆ ಅಂಥೇಳಿ. ದೊಡ್ಡ ದೊಡ್ಡ ಮಾರ್ಕೆಟಲ್ಲಿ ಇವಾಗ ರಾಮನಗರ ಆಗಿದೆ, ರಾಮನಗರ ಇದಕ್ಕಿಂತ ದೊಡ್ಡದು. ಸೊ ಹಾಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಮಾರ್ಕೆಟ್ ಇರತ್ತೆ. ಬಟ್ ಇಲ್ಲಿ ಕನಕಪುರದ ಮಟ್ಟದಲ್ಲಿ ಹೇಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹಣ್ಣು, ಇಲ್ಲಿನ ಸುತ್ತಮುತ್ತ ತೋಟಗಳಿಂದ ಬಂದಂಥ ಹಣ್ಣು ಅಂತ ಹೇಳಿ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ. ನೋಡಿ, ಆ್ಯಕ್ಚುಲಿ ಎಕ್ಸಿಟ್ ಆಗ್ತಾ ಇದ್ದೀನಿ ಮಾರ್ಕೆಟಿಂದ. ನಿಮಗೆ ಬೈಪಾಸ್ ಸಿಗತ್ತೆ ನೋಡಿ. ಸೊ ಈ ಬೆಟ್ಟ ನೆನ್ಪಿಟ್ಕೊಳ್ಳಿ, ಬೆಟ್ಟದ ಎದುರುಗಡೆನೆ ಪೆಟ್ರೋಲ್ ಬಂಕ್ ಇದೆ. ನಿಮಗೆ ಕನಕಪುರ ಎಂಟ್ರಾಗಿ A to B ಹೋಟ್ಲ್ ಏನು ಸಿಗುತ್ತೆ, ಬೈಪಾಸಲ್ಲಿ ಏನು ಎಂಟ್ರಿ ಆಗ್ತೀರಿ, ಆ A to B ಇಂದ ನಿಮಗೆ ಹಾರ್ಡ್ಲಿ ಅಂದರೆ ಒಂದು 2 ಕಿಲೋಮೀಟ್ರ್ ಆಗ್ಬೋದು. ಲೊಕೇಶನ್ ಪಿನ್ ಮಾಡ್ತೀನಿ.